ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಕುಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ದೋಸೆ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ ಸಾಮಾನ್ಯವಾಗಿ ಮನೆಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಹೋಟೆಲಲ್ಲಿ, ನೀವ್ಯಾಕೆ ಹಿಂಗೆ ಮಾಡ್ತೀರಾ ಅಂತ. ಈ ಥರ ಕಮೆಂಟ್ಸ್ ಎಲ್ಲ ಪಾಸ್ ಆಗಿರುತ್ತೆ ಒಂದೊಂದು ಸಾರಿ ಅಂತಲೇ ಹೇಳ್ಬೋದು ಎಲ್ಲರ ಮನೇಲೂ. ಏನಾದರೂ ಮಾಡೋದ್ರಲ್ಲಿ ಟೇಸ್ಟಲ್ಲಿ ಏನಾದರೂ ಡಿಫ್ರೆನ್ಸ್ ಆದರೆ ಏನು ಹೀಗಿದೆ ಆಗಿದೆ ಅಂತ ಹೇಳ್ತಾರೆ ಅಲ್ವಾ. ದೋಸೆ ಏನು ಈ ಥರ ಇದೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ಇವತ್ತು ಪರ್ಫೆಕ್ಟಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಥರ ಯಾವ ಥರ ಮಾಡೋದು, ಅಂದರೆ ಅದು ದೋಸೆ ಬ್ಯಾಟರನ್ನು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಸರಿಯಾದ ಒಂದು ಅಂದರೆ ಕರೆಕ್ಟಾಗಿರೋ ಅಂಥ ಮೆಜರ್ಮೆಂಟಲ್ಲಿ, ಅಂದರೆ ಸರಿಯಾದ ಅಳತೆ ಪ್ರಕಾರ. ಬನ್ನಿ ನೋಡೋಣ ಯಾವ ಥರ ಅಂತ. ಯಾವ್ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ನ ಎಷ್ಟೆಷ್ಟು ಹಾಕಬೇಕು ಅಂತ ಕರೆಕ್ಟಾಗಿ ಅಳತೆ ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ನಾನು ಈಗ ಈ ಲೋಟಲ್ಲಿ 4 ಲೋಟ ಅಕ್ಕಿನ ಹಾಕ್ತಾಯಿದ್ದೀನಿ, 1 ಲೋಟ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ. ಅಂದರೆ 4:1 ಅಂತ. 4 ಭಾಗ ಅಕ್ಕಿ ಹಾಕಿದ್ರೆ 1 ಭಾಗ ಉದ್ದಿನಬೇಳೆನ ಹಾಕಬೇಕು, ಆವಾಗಲೇ ಕರೆಕ್ಟಾಗಿ ಬರೋದು. 1 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕ್ತಾಯಿದ್ದೀನಿ, ಸಾಕು. ಈಗ 4 ಲೋಟ ಅಕ್ಕಿ ಅಂದರೆ ಅದು 1 kg ಇದೆ, ಉದ್ದಿನಬೇಳೆ 1/4 kg ಇದೆ. ಅದೇ ಲೋಟ ಅಲ್ಲಿ ಗಟ್ಟಿ ಅವಲಕ್ಕಿನ 1 ಲೋಟ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ತೊಗೊಂಡಿರೋದು ಡಿಪೋ ಅಕ್ಕಿನ. ಫ್ರೆಂಡ್ಸ್, ಇಡ್ಲಿ ದೋಸೆಗೆಲ್ಲ ಡಿಪೋ ಅಕ್ಕಿ ತುಂಬಾ ಚೆನ್ನಾಗಿರುತ್ತೆ. ಮಾಮೂಲಿ ಹಂಸ, ಸೋನಾ ಮಸೂರ ಅದಕ್ಕೆಲ್ಲ ಈ ಡಿಪೋ ಅಕ್ಕಿಯಲ್ಲೇ ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ, ಅದು ಡಿಪೋ ಅಕ್ಕಿನ ಅಂತೂ ಒಂದು 4-5 ಸಾರಿ ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ. ನೋಡಿ, ನಾನು ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಡಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರೆಲ್ಲ ಆಚೆ ಹಾಕಿ ಮತ್ತೆ ಕ್ಲೀನಾಗಿರೋ ನೀರನ್ನು ಹಾಕಿಬಿಟ್ಟು ಮಿನಿಮಮ್ ಒಂದು 8 ಅವರ್ಸ್ ಆದರೂ ಇದನ್ನು ನೆನೆಯೋದಕ್ಕೆ ಬಿಡಬೇಕು. 8 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು, ಆವಾಗಲೇ ಚೆನ್ನಾಗಿ ಬರೋದು. ನಾವು ಒಂದು 3 ಗಂಟೆ 4 ಗಂಟೆ ಅಥವಾ ನೆನೆಸ್ಬಿಟ್ಟು ರುಬ್ಬಿಟ್ಬಿಡ್ತೀರಿ, ಆವಾಗಲೇ ದೋಸೆ ಆಗಲಿ ಇಡ್ಲಿ ಆಗಲಿ ಅದು ಮಿಸ್ಟೇಕ್ ಆಗೋದು. ಮಿನಿಮಮ್ 8 ಅವರ್ಸ್ ನೆನಿಲೇಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ, ನಾನು 8 ಗಂಟೆಗಳ ಕಾಲ ಈಗ ನೆನೆಸಿ ಇಟ್ಟಿದ್ದೆ. ನೋಡಿ, ಎಲ್ಲ ಚೆನ್ನಾಗಿ ನೆನೆಸ್ಕೊಂಡಿದೆ. ಫ್ರೆಂಡ್ಸ್, ಇದನ್ನು ಒಬ್ಬೊಬ್ಬರು ಮೆಂತ್ಯ ಬೇರೆ, ಅಂದರೆ ಉದ್ದಿನಬೇಳೆ ಬೇರೆ, ಅವಲಕ್ಕಿ ಬೇರೆ ಎಲ್ಲ ಸಪ್ರೇಟಾಗಿ ನೆನೆಸಿಡ್ತಾರೆ. ಏನು ಬೇಡ, ಇದೇ ಥರ ಎಲ್ಲ ಒಟ್ಟಾಗೆ ನೆನೆಸಿಡಿ. ಇನ್ನು ಎಲ್ಲ ಒಟ್ಟಾಗಿ ಸಪ್ರೇಟಾಗಿ ನೆನೆಸಿ ಇಟ್ಟು ಅದನ್ನು ಸಪ್ರೇಟಾಗಿ ರುಬ್ಬೋದಕ್ಕೆ ಎಲ್ಲ ಮಿಕ್ಸ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ಎಲ್ಲ ಒಟ್ಟಾಗಿ ಹಾಕ್ಬಿಟ್ಟು ನೆನೆಸ್ಬಿಟ್ಟು ರುಬ್ಬಿದ್ರೆ ನೋಡಿ ಚೆನ್ನಾಗಿ ಬರುತ್ತೆ. 8 ಗಂಟೆಗಳ ಕಾಲ ನೆನೆಸಿಟ್ಬಿಟ್ಟು ನೋಡಿ ಈ ಥರ ನುಣ್ಣಗೆ ರುಬ್ಬಿದ್ದೀನಿ. ತುಂಬ ಗಂಧ ರುಬ್ದಂಗೆ ರುಬ್ಬಬೇಕು, ಆವಾಗಲೇ ಚೆನ್ನಾಗಿರೋದು. ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ನೋಡಿ ಒಂದು ಬಾಕ್ಸ್ಗೆ ಹಾಕಿ ಮುಚ್ಚಿಟ್ಬಿಡ್ತೀನಿ. ಓವರ್ ನೈಟ್ ಅಂದರೆ ಫುಲ್ ನೈಟೆಲ್ಲ ಇಟ್ಟಿರ್ತೀನಿ. ಅಂದರೆ 10 ಅವರ್ಸ್ ಆಗಿರುತ್ತೆ. 10 to 11 ಅಥವಾ 8 ಅವರ್ಸ್ 9 ಅವರ್ಸ್ ಇಷ್ಟು ಆಗಿರುತ್ತೆ. ಆವಾಗ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಅಂತ. ನಾನು ಇದಕ್ಕೆ ಏನೂ ಹಾಕಿಲ್ಲ, ಉಪ್ಪು ಹಾಕ್ಬೋದು, ಸೋಡಾ ಹಾಕ್ಬೋದು, ಏನೂ ಹಾಕಿಲ್ಲ. ಇದನ್ನು ಬರೀ ರುಬ್ಬಿ ಹಾಕಿ ಉದ್ದಿನಬೇಳೆ ಅವಲಕ್ಕಿನ ರುಬ್ಬಿಟ್ಟಿದ್ದೀನಿ ಅಷ್ಟೇ. ನೋಡಿ, ರುಬ್ಬಿದಾಗ ಎಷ್ಟಿತ್ತು, ಈಗ ಎಷ್ಟಿದೆ ನೋಡಿ, ಫುಲ್ಲು ಒಂದು ಬಾಕ್ಸ್ ತುಂಬ ಆಗಿದೆ. ಈ ಥರ ಉದುಗ್ ಬಂದ್ರೇ ಇಡ್ಲಿ ಆಗಲಿ ದೋಸೆ ಆಗಲಿ ಪರ್ಫೆಕ್ಟಾಗಿ ಬರೋದು. ಚೆನ್ನಾಗಿ ಈ ಥರ ಒದಗಿ ಬರಬೇಕು ಅಂದರೆ, ಫರ್ಮೆಂಟೇಷನ್ ಚೆನ್ನಾಗಿ ಆಗಬೇಕು ಅಂತ ಅಂದರೆ ಸಾಮಗ್ರಿಗಳನ್ನ ಕರೆಕ್ಟಾದ ಅಳತೆಯಲ್ಲಿ ಹಾಕಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇನ್ನು ಈಗ ಸ್ವಲ್ಪ ಲೈಟಾಗಿ ಮಸಾಲೆ ದೋಸೆ ಕಲರ್ ಇರುತ್ತೆ ಅಲ್ವಾ, ಆ ಥರ ಬರಬೇಕು ಅಂದರೆ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಇನ್ನು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ. ನಾನು ಇಷ್ಟಕ್ಕೂ ಈಗ ಮಿಕ್ಸ್ ಮಾಡ್ತಾಯಿಲ್ಲ, ಸ್ವಲ್ಪನ ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ದೋಸೆ ಬ್ಯಾಟರನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಅದ್ರ ಜೊತೆ ಸ್ವಲ್ಪ ಸಕ್ಕರೆನ ಸ್ವಲ್ಪ ಉಪ್ಪನ್ನು ಹಾಕಿ ಈಗ ಎಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಉಪ್ಪು ಮತ್ತು ಸಕ್ಕರೆನ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಮಿಕ್ಕಿದನ್ನು ನೆಕ್ಸ್ಟ್ ಡೇಗೆ ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ಏನಾದರೂ ಟಿಫನ್ನು ಮಾಡ್ಕೊಳ್ಳೋದು, ದೋಸೆನೋ ಇಡ್ಲಿನೋ ಪಡ್ಡು ಆ ಥರ ಎಲ್ಲ ಮಾಡ್ಕೊಳ್ಳೋದು. ಈಗ ನೋಡಿ, ಸ್ವಲ್ಪ ಶುಗರು, ಸ್ವಲ್ಪ ಅಂದರೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಸಕ್ಕರೆ ಹಾಕಿದ್ದು ಅದು ವಿಡಿಯೋ ಕ್ಲಿಪ್ಪಿಂಗ್ ಇರಲಿಲ್ಲ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಈಗ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಸಕ್ಕರೆ ಎಲ್ಲ ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನು ಇದಕ್ಕೆ ಬೇಕಿದ್ದರೆ ಸಬ್ಬಕ್ಕಿ ಸ್ವಲ್ಪ ಬೇಕಿದ್ದರೆ ಹಾಕ್ಕೊಬೋದಾಗಿತ್ತು. ಅಂದರೆ ಅಕ್ಕಿನೆಲ್ಲ ನೆನೆಸಿರ್ತೀವಲ್ವ, ಬೇಕು ಅಂದರೆ ಹಾಕಿದ್ರೆ ಕಲರೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು ಇಡ್ಲಿ ದೋಸೆ ಎಲ್ಲ ವೈಟಾಗಿ ಬರಬೇಕಂದ್ರೆ, ಅಂದರೆ ಸಾಮಾನ್ಯವಾಗಿ ಇಡ್ಲಿ ಎಲ್ಲ ವೈಟಾಗಿರುತ್ತೆ ಗೊತ್ತಾ, ಯಾಕಪ್ಪ ಅಂದರೆ ಅಕ್ಕಿನ ಚೆನ್ನಾಗಿ ತೊಳಿಬೇಕು. ನೆನೆಸಿ ಇಟ್ಟಾಗ ಮಧ್ಯೆ ಒಂದು ಸಾರಿ ತೊಳೆದ್ಬಿಟ್ಟು ನೀರು ಆಚೆ ಹಾಕಿದರೆ ಇಡ್ಲಿ ತುಂಬ ವೈಟಾಗಿ ಬರುತ್ತೆ. ನೋಡಿ, ಇದೆಲ್ಲ ಮಿಕ್ಸ್ ಮಾಡಿ ಮೇಲೆ ನಾನು ಸ್ಟವ್ ಮೇಲೆ ತವನ ಇಟ್ಟಿದ್ದೀನಿ. ಈಗ ಸ್ವಲ್ಪ ನೀರನ್ನು ಹಾಕಿದ್ದೀನಿ. ಫ್ರೆಂಡ್ಸ್, ನಾನು ಎಣ್ಣೆ ಏನೂ ಹಾಕಿಲ್ಲ, ಸ್ವಲ್ಪ ನೀರನ್ನು ಚುಮುಕ್ಸ್ಬಿಟ್ಟು ಅದ್ರ ಮೇಲೆ ದೋಸೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಅದು
ತವ ಮೇಲೆ ಹಾಕ್ತಿದ್ರೆ ದೋಸೆ ತಾನಾಗಿ ತಾನೇ ಮೇಲೆ ಬರುತ್ತೆ, ನಾವೇನು ತೆಗಿಯೋ ಥರನೇ ಇಲ್ಲ, ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಮೇಲೆ ಸ್ವಲ್ಪ ಬೇಕಿದ್ದರೆ ಆಯಿಲನ್ನು ಹಾಕ್ಕೊಳ್ಳಿ, ಇಲ್ಲ ತುಪ್ಪನ ಹಾಕ್ಕೊಳ್ಳಿ, ಯಾರಿಗೆ ಯಾವ್ದು ಬೇಕೋ ತುಪ್ಪ, ಬೆಣ್ಣೆ, ಎಣ್ಣೆ ಏನು ಬೇಕೋ ಅದನ್ನು ಹಾಕ್ಕೊಳ್ಬೋದು. ನೋಡಿ ಅದಾಗದೆ ಎಲ್ಲ ಸುತ್ತು ಯಾವ ಥರ ಬಿಟ್ಕೊಂಡಿದೆ ಅಂತ ನೋಡಿ. ಪರ್ಫೆಕ್ಟಾಗಿ ಇಡ್ಲಿ ಬ್ಯಾಟರ್, ದೋಸೆ ಬ್ಯಾಟರ್ ಇದ್ದರೆ ಪರ್ಫೆಕ್ಟಾಗಿ ಬಂದೇ ಬರುತ್ತೆ. ಕಲರು ಅಷ್ಟೇ ಮಸಾಲೆ ದೋಸೆ ಥರ ಇರುತ್ತೆ ನೋಡಿ. ನೋಡಿ ಕಲರ್ ಯಾವ ಥರ ಇದೆ ಅಂತ, ಕ್ರಿಸ್ಪಿಯಾಗಿದೆ, ನೋಡಿದ್ರೇ ಗೊತ್ತಾಗುತ್ತಲ್ಲ ಕ್ರಿಸ್ಪಿಯಾಗಿದೆ ಅಂತ. ಫ್ರೆಂಡ್ಸ್ ತುಂಬ ತೆಳ್ಳಗೆ ಹಾಕಬೇಕು, ಹಾಗೆ ಒಂದು ಸೈಡೇ ಬೇಯಿಸ್ಕೊಂಡ್ರೆ ದೋಸೆನ ಸಾಕಾಗುತ್ತೆ. ಎರಡು ಸೈಡ್ ಬೇಯಿಸ್ಕೊಳ್ಳೋದು ಅಷ್ಟೊಂದು ಚೆನ್ನಾಗಿರಲ್ಲ, ಒಂದು ಸೈಡೇ ತೆಳ್ಳಗೆ ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ ಯಾವ ಥರ ದೋಸೆ ಬಂತು ಅಲ್ವಾ, ಈ ಮೆಜರ್ಮೆಂಟಲ್ಲಿ ಹಾಕ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇದಕ್ಕೆ ಏನು ಬೇಕೋ ಚಟ್ನಿ, ಪಲ್ಯ, ಸಾಂಬಾರು ಏನು ಬೇಕೋ ಅದನ್ನು ಮಾಡ್ಕೊಳ್ಬೋದು. ಕೆಂಪು ಚಟ್ನಿ ಬೇಕಿದ್ದರೆ ಮಾಡ್ಕೊಳ್ಬೋದು, ಏನು ಬೇಕೋ ಅದನ್ನು ಮಾಡ್ಕೊಳ್ಬೋದು. ಯಾರಾದರೂ ಬಿಗಿನರ್ಸ್ ಅಂದರೆ ಈಗ ತಾನೇ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋರು, ಗರ್ಲ್ಸು ಎಲ್ಲ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರೋರಿಗೆ ಯೂಸ್ ಆಗಲಿ, ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾನು ದೋಸೆ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಹೋಟೆಲ್ ಸ್ಟೈಲ್, ರೆಸ್ಟೋರೆಂಟ್ ಸ್ಟೈಲಲ್ಲಿ ದೋಸೆ ಬೇಕಿದ್ದರೆ ಮಸಾಲೆ ದೋಸೆ ಥರ ಈ ಮೆಜರ್ಮೆಂಟಲ್ಲಿ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ದೋಸೆನ ಮಾಡ್ಕೊಳ್ಳಿ, ಆಗ ಕರೆಕ್ಟಾಗಿ ಬರುತ್ತೆ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಗೊತ್ತಾ, ನಿಜವಾಗ್ಲೂ ದೋಸೆ ಘಮ ಅಂತೂ ಸೂಪರಾಗಿತ್ತು. ಇದೇ ಥರ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ, ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಕಲ್ಲರು, ಆ ರೋಸ್ಟ್ ಆಗಿರೋದು ಎಲ್ಲ ಕರೆಕ್ಟ್ ಹದವಾಗಿದೆ. ಈ ಥರನೇ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.